ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಬರ ಶುರುವಾಗಿದೆ. ಈಗೇನು ಬೇಸಿಗೆ ಕಾಲ ಅಲ್ಲ, ಆದರೂ ಕೂಡ ಬರ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡಬಹುದು. ನಲ್ಲಿ ಇದೆ, ಆದರೂ ಕೂಡ ನೀರು ಬರ್ತಾ ಇಲ್ಲ. ಕನೆಕ್ಷನ್ ಕೂಡ ಇದೆ, ಆದರೂ ಕೂಡ ಜನರಿಗೆ ಜೀವ ಜಲವೇ ಸಿಗ್ತಾ ಇಲ್ಲ. ಬೆಂಗಳೂರಿನ ಮಧ್ಯಭಾಗದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿದೆ. ಕುಡಿಯೋಕೆ, ಗೃಹ ಬಳಕೆಗೆ ನೀರಿಲ್ಲದೆ ನಿವಾಸಿಗಳಂತೂ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸರ್ವಜ್ಞ ನಗರದ ಭಾರತ್ ಮಾತಾ ಲೇಔಟ್ನಲ್ಲಿ ಪ್ರತಿನಿತ್ಯದ ಗೋಳಾಗ್ಬಿಟ್ಟಿದೆ. ಇದು ನೀರು ತರೋಕಂತ ಅಕ್ಕಪಕ್ಕದ ಏರಿಯಾಗಳಿಗೆ ಅಲೆದಾಡಬೇಕಾದಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಖಾಲಿ ಬಿಂದಿಗೆಗಳನ್ನು ಹಿಡಿದುಕೊಂಡು ಜಿಬಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ನನ್ನ ಸ್ಥಳೀಯ ಜನರು. ಕುಡಿಯೋಕೆ ನೀರಿಲ್ಲ, ಪಾತ್ರೆ ತೊಳೆಯೋಕಾಗ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಅಲ್ಲಿಂದ ಬರ್ಬೇಕಾದ್ರೆ ವಯಸ್ಸಾದವ್ರಿಗೆ ಹೋಗಕ್ಕೂ ಬರಕ್ಕೂ ಕಷ್ಟ. ಸಾಮಾನ ಒಂದ್ ದಿವಸನೇ ಬಿಡೋದು, ಬೋರ್ವೆಲ್ ನೀರು ಬಿಡೋದಿಲ್ಲ. ಎಲ್ಲಿ ಸಾಯೋದು ನಾವು ಹೋಗಿ ನೀರು ಸರಿಯಾಗಿ ಬರ್ತಾ ಇಲ್ಲ. ನಮಗೆ ನೀರು ಪ್ರಾಬ್ಲಮ್ಮು. ಬಿಲ್ ಮಂತ್ಲಿ ಬರ್ತಾ ಇದೆ. ನಮಗೆ ಬಿಲ್ ಹೆಂಗೆ ಕಟ್ಲಿ? ನಾವು ನೀರು ಬಂದಿಲ್ಲ ಅಂದರೆ ಅಲ್ಲಿ ನೋಡಿದೆ ಹೋಗೋಕ್ಕೆ ಬರೋಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ತುಂಬ ನೀರು ಪ್ರಾಬ್ಲಮ್ಮು. ನೀರೇ ಸರಿಯಾಗಿಲ್ಲ. ಅದು ಬೋರ್ ನೀರೂ ಇಲ್ಲ ನಮಗೆ. ನಾವು ಎಲ್ಲಿಂದ ಅರೇಂಜ್ ಮಾಡಿ ಹೇಳಿ? ಮನೆಯನ್ನು ನೋಡಿದ್ರೆ ಪ್ರಾಬ್ಲಮ್ ಇದೆ. ಮನೆಯಲ್ಲಿ ನೀರೇ ಇಲ್ಲ. ತೊಗೊಂಡು ಬರೋಕ್ಕೇನು ಯಾರು ಇಲ್ಲ ಮನೆಯಲ್ಲಿ. ವಯಸ್ಸಾಗೋರು ಹೆಂಗೆ ಯೂಸ್ ಮಾಡೋದು ಹೇಳಿ? ಇಲ್ಲಿ ಇಟ್ಕೊಂಡು ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಹೋಗೋಕ್ಕೆ ಬರೋಕ್ಕೇನು, ನೀರಿಗೇನು. ಲೈಟ್ ಬಿಲ್ಲು ಮಂತ್ಲಿ ಬರುತ್ತೆ. ಅದನ್ನಲ್ಲಿ ಇಂಟ್ರೆಸ್ಟ್ ಸಾಲಕ್ಕೆ ಬೇರೆ ಹಾಕಿ ನಮಗೆ ಕಳಿಸ್ತಾರೆ. ನಾವು ಹೆಂಗೆ ಕಟ್ಟಬೇಕು ಹೇಳಿ ನೀವೇ? ನೀರು ಬರೋದೇ ಇಲ್ಲ ಸರ್, ನೀರು ಬರೋದೇ ಇಲ್ಲ. ಬಿಲ್ ಮಟ್ಕು ಬರ್ತದೆ ಅಂತಾರೆ. ಬಿಲ್ ಹೆಂಗೆ ಕಟ್ಟೋದು ನಾವು? ನೀರು ಬರಲ್ಲ ಅಂದರೆ ನೀರೇ ಬರಲ್ಲ. ಅದು ಸ್ವಲ್ಪ ಬರ್ತದೆ, ಅತ್ ಕಡೆ ಇತ್ ಕಡೆ ಬರಲ್ಲ. ಕೇಳಿದ್ರೆ ಬರ್ತದೆ ಅಂತಾರೆ. ಯಾವ ಸಾಮಾರ ಒಂದ್ ದಿವಸನೇ ಬಿಡೋದು ಅವರು. ಸಾಮಾರ ಒಂದ್ ದಿವಸನೂ ಇಲ್ಲ, ನೀರೇ ಬರಲ್ಲ. ಅಲ್ಲ, ಯಾವಾಗ ಬರ್ತದೆ? ಈಗಾಗಲೇ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಸಂಪರ್ಕವನ್ನು ಕೊಟ್ಟಿದ್ದೀವಿ ಅಂತ ಜಲಮಂಡಳಿ ಹೇಳುತ್ತೆ. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದೀವಿ ಅಂತ ಹೇಳ್ತಾರೆ. ಆದರೆ ಈ ಏರಿಯಾ ಏನಿದೆ ಅಂದ್ರೆ ಸರ್ವಜ್ಞ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭಾರತ್ ಮಾತಾ ಲೇಔಟ್ನಲ್ಲಿ ಜನರು ನಿತ್ಯ ಕೂಡ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದಾರೆ. ಇವರೆಲ್ಲ ಕೂಡ ಈ ಏರಿಯಾದ ನಿವಾಸಿಗಳು. ಕಳೆದ 3-4 ತಿಂಗಳಿಂದ ಕೂಡ ಈ ಒಂದು ಏರಿಯಾದಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಕಾವೇರಿ ನೀರು ಒಂದ್ ಕಡೆ ಕೈ ಕೊಟ್ರೆ ಮತ್ತೊಂದ್ ಕಡೆಯಲ್ಲಿ ಬೋರ್ವೆಲ್ ನೀರು ಕೂಡ ಬರ್ತಾ ಇಲ್ಲ. ಇದು ಈಗ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಯಾಕಂದ್ರೆ ನಿತ್ಯ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂದ್ರೂ ಕೂಡ ನೀರು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಪಕ್ಕಪಕ್ಕದ ಏರಿಯಾಗಳಿಗೆ ಹೋಗಿ ನೀರನ್ನ ತಂದು ದಿನ ಬಳಕೆಯನ್ನ ಮಾಡಬೇಕಾದಂತ ಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ದೂರನ್ನ ಕೊಟ್ಟರು ಕೂಡ ಜಲಮಂಡಳಿ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಇದರಿಂದ ಜನರು ಕಂಗಾಲಾಗಿದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಗಮನಿಸ್ತಾ ಇರ್ಬೋದು, ನೀರು ಬರ್ದೇ ಇದ್ರು ಕೂಡ ಬಿಲ್ ಮಾತ್ರ ಕರೆಕ್ಟ್ ಆಗಿ ಬರ್ತಾ ಇದೆ. ಪ್ರತಿ ತಿಂಗಳು ಎಲ್ಲರಿಗೂ ಕೂಡ ನೀರಿನ ಬಿಲ್ ಬರ್ತಾ ಇದೆ. ಬಿಲ್ ಅನ್ನ ಕಟ್ಟಲಿಲ್ಲ ಅಂದ್ರೆ ಬಡ್ಡಿನ ಕೂಡ ಆಗ್ತಾ ಇದ್ದಾರೆ. ಆದ್ರೆ ನೀರನ್ನ ಮಾತ್ರ ಬಿಡ್ತಾ ಇಲ್ಲ. ಇದೀಗ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನ್ ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ ಅಂತ? ನಮ್ಗೆ ನೀರ್ ಬಂದು 2 ವರ್ಷ ಆಗ್ತದೆ. ಸರಿಯಾಗಿ ನೀರ್ ಬರಲ್ಲ. ಹಂಗ್ ಬಿಟ್ರು ವಾರಕ್ಕೆ ಒಂದ್ಸತಿ ಬಿಡ್ತಾರೆ. ಯಾವಾಗೋ ಒಂದು ತಿಂಗಳಿಗೆ ಒಂದ್ಸತಿ 2 ಸತಿನೇ ನೀರ್ ಬರೋದು ನಮ್ಗೆ. ಆದ್ರೆ ಈ ಕಡೆ ಇರೋರ್ಗೆಲ್ಲ ಇನ್ನೂ ನೀರೇ ಬರಲ್ಲ. ನಮಗಂದ್ರೆ ಪರವಾಗಿಲ್ಲ, ತಿಂಗಳಿಗೆ 2 ಸತಿನ ಬರ್ತದೆ. ಅದು ಇವ್ರಿಗೆ ಬರಲ್ಲ ನೀರು. ಇವ್ರು ವಾಲ್ ಓಪನ್ ಮಾಡಿದ್ರೆ ಒಂದೊಂದು ಲೈನ್ಗೆ ಒಂದೊಂದು ಟೈಮ್ ತೆಗೆದ್ರೆ ನೀರು ಬರ್ತದೆ ನಮ್ಗೆ. ನಮ್ ನೀರು ಎಲ್ಲಿ ಹೋಗ್ತದೆ? ಏನ್ ಮಾಡ್ತಾರೆ? ನಮ್ ನೀರು ಫಸ್ಟ್ ಎಲ್ಲ ಬರ್ತಾಯ್ತಲ್ಲ, ನೀರೇ ಬರಲ್ಲ. ಆದ್ರೆ 5,220 ರೂಪಾಯಿ ಬಿಲ್ ಬಂದಿದೆ. ಹೆಂಗ್ ಕಟ್ಟೋದು ನಾವು? ಇವಾಗ ಟ್ಯಾಕ್ಸ್ ಬಂದಿದೆ, ಟ್ಯಾಕ್ಸ್ ಡಬಲ್ ಹಾಕಿದ್ದಾರೆ. ಏನ್ ಸೌಕರ್ಯ ಮಾಡಿದ್ದಾರೆ? ಟ್ಯಾಕ್ಸ್ ಡಬಲ್ ಹಾಕಿದ್ದಾರೆ ಅವರು. ಕರೆಕ್ಟಾ ನಾವ್ ಹೇಳೋದು? ಹಂಗಿರುವಾಗ ಇವ್ರ ಟ್ಯಾಕ್ಸ್ನು ಜಾಸ್ತಿ ಮಾಡಿದ್ದಾರೆ. 4 ತಿಂಗಳಾಯ್ತು ಈ ರೋಡ್ ಕಿತ್ತು. ಈ ರೋಡ್ ಹಾಕಿಲ್ಲ, ಏನಿಲ್ಲ. 1 ವಾರದಲ್ಲಿ ಮಾಡಿ ಕೊಡ್ತೀನಿ ಅಂದ್ರು. ಇವಾಗ ಎಷ್ಟೋ ಜನ ಬೀಳ್ತಾರೆ, ಏಟು ಬೀಳ್ತದೆ. ಇದನ್ನು ಸರಿಯಾಗಿ ಮಾಡಲ್ಲ. ಚಾಂಬರ್ಗೆ ನಾವು 10 ಸತಿ ಫೋನ್ ಮಾಡಿದ್ರೆ ಬಂದು ಕ್ಲೀನ್ ಮಾಡೋದು. ನಮ್ಗೆ ಬೋರ್ ನೀರಿಲ್ಲ, ಕೊಳಾಯಿ ನೀರಿಲ್ಲ, ಯಾವ ನೀರಿಲ್ಲ. ಆದ್ರೆ ನಾವು ಹೆಸರು ಮಾತ್ರ ಬೆಂಗಳೂರು. ಎಲೆಕ್ಷನ್ ಬರ್ತಾರೆ, 5 ವರ್ಷಕ್ಕೊಂದ್ಸತಿ ಬರ್ತಾರೆ. ಅವಾಗ ಮಾತ್ರ 3 ತಿಂಗಳಿರುವಾಗನೇ ಬಂದ್ಬಿಡ್ತಾರೆ ಎಲೆಕ್ಷನ್ಗೆ. ನೀನ್ ಓಟ್ ಹಾಕಮ್ಮ, ನಾವ್ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಯಾರು ಏನು ಮಾಡಲ್ಲ. ಬಂದು ಏನಕ್ಕೆ ಬರ್ಬೇಕು? ಓಟ್ನ ನಮಗೆ ಏನ್ ಸೌಕರ್ಯ ಮಾಡಿ ಕೊಟ್ಟಿಲ್ಲ ಅಂದ್ರೆ ಅಂತವ್ರು ಬರಬಾರ್ದು ನಮ್ಮ ಏರಿಯಾಗೆ. ನಮ್ಮ ಓಟ್ನ ಬೇಡ ಅವ್ರಿಗೆ. ಈಗ ನೀರು ಬರ್ತಾ ಇಲ್ಲ, ಮನೇಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ? ದಿನ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಅಡ್ಡಿ ಆಗ್ತಾ ಇದೆ ನೀರು ಬರದೇ ಇರೋದ್ರಿಂದ ಅಂತ? 12 ಕ್ರಾಸ್ 13 ಕ್ರಾಸ್ 3 ಕ್ರಾಸ್ಗೆ ತಣ್ಣಿ ಬರೋದೇ ಇಲ್ಲ ಸರ್. ரொம்ப ಕಷ್ಟ ಆಯಿತು ನಮಗೆ.
ತಿಂಗಳಿಂದ ಅದೇ ಕಷ್ಟ ಆಗ್ತಾ ಇರೋದು ನಮಗೆ. ನೋಡ್ರೆ ವಾಟ್ರ್ ಬಿಲ್ಲು ಕಟ್ತಾ ಇದ್ದೀವಿ ನಾವು, ತಿರ್ಗಾ ನೀರು ಪ್ರಾಬ್ಲಮ್ಮು, ಹೆಂಗೆ ನಾವು ಇದು ಅಡ್ಜಸ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ಇಲ್ಲಿಯ ನಿವಾಸಿಗಳ ಮಾತು. ಒಟ್ಟಿನಲ್ಲಿ ಈ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನೀರು ಬರದೇ ಇರೋದ್ರಿಂದ ನಿತ್ಯದ ಕೆಲಸ ಕಾರ್ಯಗಳಿಗೂ ಕೂಡ ಅಡಚಣೆ ಆಗ್ತಾ ಇದೆ. ಆದ್ರೆ ಯಾರೊಬ್ರು ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಶಾಸಕರಾಗ್ಲಿ ಇಲ್ಲಿ ಸ್ಥಳಕ್ಕೆ ಬರ್ತಾ ಇಲ್ಲ, ನಮ್ಮ ಸಮಸ್ಯೆಗಳನ್ನ ಆಳಿಸ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ಹೊರಹಾಕ್ತಾರೆ. ಸದ್ಯ ಜಲಮಂಡಳಿ ಈಗಾಗಲೇ ಕಾವೇರಿ 5ನೇ ಹಂತದ ತನಕ ನಾವು ಪ್ರಾಜೆಕ್ಟ್ ಅನ್ನ ಮಾಡಿಬಿಟ್ಟಿದೀವಿ, ಎಲ್ಲ ಕಡೆ ನೀರು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಏರಿಯಾ ಜನರಿಗೆ ಆಗಿರೋ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಸ್ಥಳೀಯ ಜನರು ಯಾವ ರೀತಿ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಅಂತ ನೋಡಿದ್ರಿ. ಸರ್ವಜ್ಞ ನಗರ ಲೇಔಟ್ನಲ್ಲಿ ನೀರೇ ಬರ್ತಿಲ್ಲ, ಕನೆಕ್ಷನ್ ಇದೆ, 5 ತಿಂಗಳಾಯ್ತಂತೆ ಕನೆಕ್ಷನ್ ಕೊಟ್ಟು, ಆದರೂ ಕೂಡ ಒಂದು ಹನಿ ಕೂಡ ನೀರಿಲ್ಲ ಅಂತ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಏರಿಯಾಗಂತೂ ಒಂದು ಹನಿ ಕೂಡ ನೀರು ಬಿರ್ತಿಲ್ಲ, ಅಕ್ಕಪಕ್ಕದಲ್ಲಿ ಏರಿಯಾಗ ಹೋಗಿ ನೀರು ತರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಪ್ರತಿ ಬಾರಿ ಲೈಟ್ ಬಿಲ್ಲು ವಾಟರ್ ಬಿಲ್ಲನ್ನು ಕಟ್ತಾ ಇದ್ದೀವಿ, ಇನ್ನಾದರೂ ಕುಡಿಯೋ ನೀರಿಗೆ ವ್ಯವಸ್ಥೆನ ಮಾಡಲಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಾರ್ಜ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳು. ನೋಡಿ, ಪ್ರೊಟೆಸ್ಟ್ ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ನನ್ನ ಕ್ಷೇತ್ರ ನಾನು ಇದ್ದಾಗ ಅಲ್ಲಿ ಕಾವೇರಿ ಲಿಂಕೇ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಎಲ್ಲ ಡೆವಲಪ್ ಆಗಿದೆ. ಕೆಲವು ಜಾಗದಲ್ಲಿ ತೊಂದರೆ ಇದೆ. ಅದಕ್ಕೆ ನಾವು ಈಗಾಗಲೇ ಒಂದು ಗ್ರೌಂಡ್ ಲೆವೆಲ್ ರಿಸರ್ವ್ ಮಾಡಿದ್ದೀವಿ. ಈಗ ಇದನ್ನು ಟ್ರೈ ಮಾಡ್ತೀವಿ. ಎಲ್ಲೆಲ್ಲ ತೊಂದರೆ ಇದೆ ಈಗಾಗಲೇ ನಾವು ಕಾರ್ಯಕ್ರಮ ತೊಗೊಂಡಿದ್ವಿ, ಅದನ್ನು ಮಾಡಿಬಿಟ್ಟು ಇದನ್ನು ಮಾಡ್ತೀವಿ. ಇಮಿಡಿಯೇಟಾಗಿ ಅದಕ್ಕೆ ಏನು ವಾಟರ್ ಟ್ಯಾಂಕರ್ ಕೊಡೋದು ಹೇಳ್ತೀವಿ. ಭಾರತ ಮಾತ್ರ ಅದು ಭಾರಿ ಸಣ್ಣ ಒಂದು ಜಾಗ, ಅದು KGHಳ್ಳಿಯಲ್ಲಿ ಬರ್ತದೆ. ಅದಕ್ಕೆ ಇರೋದೆಲ್ಲ ಕ್ರಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ MLA ಆಫೀಸ್ ಇದೆ, ಅವ್ರು ನೋಡ್ಕೊಳ್ತಿದ್ದಾರೆ. ಅದಕ್ಕೆಲ್ಲ ಆಫೀಸರ್ಗಳಿದ್ದಾರೆ, ಮಾಡ್ತಾರೆ. ನೋಡಿ, ಪ್ರೊಟೆಸ್ಟ್ ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ನನ್ನ ಕ್ಷೇತ್ರ ನಾನು ಇದ್ದಾಗ ಅಲ್ಲಿ ಕಾವೇರಿ ಲಿಂಕೇ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಎಲ್ಲ ಡೆವಲಪ್ ಆಗಿದೆ. ಕೆಲವು ಜಾಗದಲ್ಲಿ ತೊಂದರೆ ಇದೆ. ಅದಕ್ಕೆ ನಾವು ಈಗಾಗಲೇ ಒಂದು ಗ್ರೌಂಡ್ ಲೆವೆಲ್ ರಿಸರ್ವ್ ಮಾಡಿದ್ದೀವಿ. ಈಗ ಇದನ್ನು ಟ್ರೈ ಮಾಡ್ತೀವಿ. ಎಲ್ಲೆಲ್ಲ ತೊಂದರೆ ಇದೆ ಈಗಾಗಲೇ ನಾವು ಕಾರ್ಯಕ್ರಮ ತೊಗೊಂಡಿದ್ವಿ, ಅದನ್ನು ಮಾಡಿಬಿಟ್ಟು ಇದನ್ನು ಮಾಡ್ತೀವಿ. ಇಮಿಡಿಯೇಟಾಗಿ ಅದಕ್ಕೆ ಏನು ವಾಟರ್ ಟ್ಯಾಂಕರ್ ಕೊಡೋದು ಹೇಳ್ತೀವಿ. ಭಾರತ ಮಾತ್ರ ಅದು ಭಾರಿ ಸಣ್ಣ ಒಂದು ಜಾಗ, ಅದು KGHಳ್ಳಿಯಲ್ಲಿ ಬರ್ತದೆ. ಅದಕ್ಕೆ ಇರೋದೆಲ್ಲ ಕ್ರಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ MLA ಆಫೀಸ್ ಇದೆ, ಅವ್ರು. ಈಗಷ್ಟೇ ಸಚಿವ KG ಜಾರ್ಜ್ ಮಾತನಾಡಿದ್ರು. ಈ ಏರಿಯಾ ಈಗಷ್ಟೇ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ಸಣ್ಣ ಏರಿಯಾ, ಇಲ್ಲಿ ವ್ಯವಸ್ಥೆಗಳನ್ನು ಈಗಾಗಲೇ ಕಲ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹೊರತು ಅಲ್ಲಿ ನಿಜವಾಗ್ಲೂ ಆಗ್ತಾ ಇರುವಂತಹ ಅವರ ಸಮಸ್ಯೆಗಳು, ಜನರಿಗಾಗ್ತಾ ಇರುವಂಥ ಸಮಸ್ಯೆ ಅವರಿಗಲ್ಲ ಅಲ್ಲಿ. ಹಾಗಾಗಿ ಅವರು ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅಲ್ಲಿ ಕನೆಕ್ಷನ್ ಇದ್ದರೂ ಯಾಕೆ ನೀರು ಹೋಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ. ಅಧಿಕಾರಿಗಳು ಕೂಡ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಲ್ಲಿಗೆ ನೀರು ಬಿಡುವಂಥ ಪ್ರಯತ್ನಕ್ಕೆ ಮುಂದಾಗಬೇಕು. ಯಾಕಂದರೆ ಬೇಸಿಗೆಗಾಲ ನೀರು ಬರ್ತಿಲ್ಲ ಅಂತಂದರೆ ಅದಕ್ಕೇನೋ ಒಂದು ಅರ್ಥ ಇರುತ್ತೆ. ಈಗ ಮಳೆಗಾಲ ಕೂಡ ಇದೆ, ಎಲ್ಲ ಕಡೆ ನೀರು ಬರ್ತಾ ಇದೆ. ಅದು ಬೆಂಗಳೂರಿನ ಮಧ್ಯಭಾಗದಲ್ಲಿಯೇ ಈ ರೀತಿ ಸಮಸ್ಯೆಗಳಾಗುತ್ತೆ ಅಂತಂದರೆ ಬಡಬಗ್ಗರ ಸಮಸ್ಯೆಗಳು ನಿಜಕ್ಕೂ ಕೂಡ ಸಮಸ್ಯೆ ಅಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ.